ಈ ಸಲದ ಕನ್ನಡ ಬಿಗ್ ಬಾಸ್ ಸೀಸನ್ ನಲ್ಲಿ ಅತಿ ಹೆಚ್ಚು ಸದ್ದು ಮಾಡ್ತಿರುವ ಹೆಸರು ನಟರಾಜ್ ಅಲಿಯಾಸ್ ಗಿಲ್ಲಿ ನಟ ಅವರದ್ದು. ಬಿಗ್ ಬಾಸ್ಗೆ ಬರುವ ಮುನ್ನವೇ ಈ ಗಿಲ್ಲಿ ನಟ ಹಲವಾರು ಕಿರುತೆರೆಯ ಕಾರ್ಯಕ್ರಮಗಳ ಮೂಲಕ, ಲೈವ್ ಶಾರ್ಟ್ ಮೂವಿಗಳ ಮೂಲಕ ಹೆಸರುವಾಸಿಯಾಗಿದ್ದರು. ತಮ್ಮದೇ ವಿಶೇಷ ಟ್ಯಾಲೆಂಟ್ ಹಾಗೂ ನಟನೆಯ ಮೂಲಕ ಕನ್ನಡಿಗರನ್ನ ರಂಜಿಸಿದ್ದ ಗಿಲ್ಲಿ ನಟ ಬಿಗ್ ಬಾಸ್ ನಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ. ಈ ಸಲ ಅವರಿಂದಲೇ ಆ ಶೋಗೆ ಹೆಚ್ಚು ಟಿಆರ್ಪಿ ಹಾಗೂ ಜನಪ್ರಿಯತೆ ಸಿಗ್ತಾ ಇದೆ ಅನ್ನೋದು ಟಾಕ್ ಆಫ್ ದಿ ಟೌನ್. ನಾವು ಬಿಗ್ ಬಾಸ್ ನೋಡ್ತಿರೋದೇ ಗಿಲ್ಲಿ ನಟನಿಂದಾಗಿ. ಅವನೊಬ್ಬ ಅದರಲ್ಲಿ ಇರಲಿಲ್ಲ ಅಂದಿದ್ರೆ ಈ ಸಲ ಆ ಶೋ ಅಷ್ಟೇನು ಆಸಕ್ತಿಯಿಂದ ಕೂಡಿರ್ತಾ ಇರಲಿಲ್ಲ. ಗಿಲ್ಲಿ ನಟ ಇದ್ರೆ ಆ ಶೋಗೊಂದು ಕಳೆ. ಅವನು ಹೊರಟೋದ್ರೆ ನಾವು ಅದನ್ನ ನೋಡೋದೇ ಇಲ್ಲ ಅಂತ ಅನೇಕರು ಅಭಿಪ್ರಾಯ ಪಡ್ತಿದ್ದಾರೆ. ಈ ಸಲ ಇತರೆಲ್ಲ ಸ್ಪರ್ಧಿಗಳಿಗಿಂತಲೂ ಗಿಲ್ಲಿ ನಟನಿಗೆ ಅತ್ಯುತ್ತಮವಾದ ಜನ ಬೆಂಬಲ ಸಿಗ್ತಾ ಇದೆ. ಪ್ರತಿ ಎಪಿಸೋಡ್ ನಲ್ಲೂ ಸಹ ಹೀರೋಯಿಸಂ ಪ್ರದರ್ಶಿಸ್ತಾ ಇರುವ ಈ ಗಿಲ್ಲಿ ನಟ ಯಾರು, ಅವರ ಹಿನ್ನೆಲೆ ಏನು, ಇವತ್ತು ಇಷ್ಟೆಲ್ಲ ಪ್ರಸಿದ್ಧಿ ಪಡೆಯುವ ಮುನ್ನ ಅವರು ಅನುಭವಿಸಿದ ಸಂಕಷ್ಟಗಳೇನು ಎನ್ನುವ ಮೊದಲಾದ ಸಂಗತಿಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಚರ್ಚಿಸೋಣ ಬನ್ನಿ. ಗಿಲ್ಲಿ ನಟ ಎನ್ನುವ ಪ್ರತಿಭೆಯನ್ನ ನಿಮಗೆಲ್ಲರಿಗೂ ಇನ್ನಷ್ಟು ಪರಿಚಯಿಸುವ ಒಂದು ಸಣ್ಣ ಪ್ರಯತ್ನ ಮಾತ್ರ. ತನ್ನ ಮೃದು ಹಾಸ್ಯ, ಹಳ್ಳಿ ಸೊಗಡಿನ ಮುಗ್ಧ ಭಾಷೆಯಿಂದ ಹಾಗೂ ಸರಳ ನಡೆ ನುಡಿಯಿಂದ ಜನರಿಗೆ ಬಹುಬೇಗ ಇಷ್ಟವಾಗುವ ಗಿಲ್ಲಿ ನಟ ಮೂಲತಃ ಮಂಡ್ಯ ಜಿಲ್ಲೆಯವರು. ಮಂಡ್ಯದ ಮಳವಳ್ಳಿ ತಾಲೂಕಿನ ದಡದಪುರ ಎನ್ನುವ ಗ್ರಾಮದ ಈ ಯುವಕ ತನ್ನ ಹುಟ್ಟೂರಿನ ಜೊತೆ ಇರುವ ನಂಟನ್ನ ಇವತ್ತಿಗೂ ಸಹ ಉಳಿಸಿಕೊಂಡಿದ್ದಾರೆ. ಸದಾ ನಗುಮೊಗದ ಗಿಲ್ಲಿ ಜೀವನದಲ್ಲಿ ತುಂಬಾ ಕಷ್ಟದ ಸನ್ನಿವೇಶಗಳನ್ನ, ಒತ್ತಡದ ಸಂದರ್ಭಗಳನ್ನ ಎದುರಿಸಿದವರು. ಕೊಳ್ಳಯ್ಯ ಹಾಗೂ ಸವಿತಾ ಎನ್ನುವ ರೈತ ದಂಪತಿಯ ಮಗನಾಗಿ 1996ರಲ್ಲಿ ಹುಟ್ಟಿದ ಗಿಲ್ಲಿ ಅವರ ಪೋಷಕರ 3 ಮಕ್ಕಳಲ್ಲಿ ತಾವೇ ಕೊನೆಯವರು. ಇವರ ನಿಜವಾದ ಹೆಸರು ನಟರಾಜ್ ಅಂತ. ಇವರಿಗೆ ಪವಿತ್ರ ಹಾಗೂ ನರೇಂದ್ರ ಎಂಬ ಅಕ್ಕ ಅಣ್ಣ ಇದ್ದಾರೆ. ಇವರ ತಂದೆ ಕೃಷಿಕರು. ದಡದಪುರದಲ್ಲಿ ಇವರದ್ದೇ ಎನ್ನಲಾದ ಒಂದಷ್ಟು ಜಮೀನಿತ್ತು. ಅದರಲ್ಲಿ ಹಗಲಿರುಳು ಕಷ್ಟಪಡ್ತಿದ್ದ ಇವರ ತಂದೆ ಅದರಲ್ಲಿ ಬರ್ತಿದ್ದ ಉತ್ಪತ್ತಿಯಿಂದ ಸಂಸಾರವನ್ನ ಸಾಕ್ತಾ ಇದ್ರು. ನಟರಾಜ್ ದಡದಪುರದ ಸರ್ಕಾರಿ ಶಾಲೆಯಲ್ಲಿ 7ನೇ ತರಗತಿವರೆಗೆ ಓದಿದ್ರು ಹಾಗೂ ಪಕ್ಕದೂರಾದ ಬಂಡೂರ್ನಲ್ಲಿ ಅವರು ತಮ್ಮ ಹೈಸ್ಕೂಲ್ ಶಿಕ್ಷಣವನ್ನ ನೆರವೇರಿಸಿದ್ರು. ಚಿಕ್ಕಂದಿನಿಂದಲೂ ತುಂಬಾ ಚುರುಕು ಹುಡುಗನಾಗಿದ್ದ ನಟರಾಜ್ಗೆ ಓದಿನಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಇವರಿಗೆ ಆಗಿನಿಂದಲೂ ಸಹ ಕ್ರೀಡೆ, ಡ್ಯಾನ್ಸ್, ಅಭಿನಯ ಈ ರೀತಿಯ ಸಾಂಸ್ಕೃತಿಕ ಹಾಗೂ ಕಲಾತ್ಮಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ಇತ್ತು. ಶಾಲಾ ಕಾರ್ಯಕ್ರಮಗಳಲ್ಲಿ ಹಾಗೂ ಇತರೆ ಸಾಂಸ್ಕೃತಿಕ ಸಭೆಗಳಲ್ಲಿ ನಟರಾಜ್ ಸಕ್ರಿಯರಾಗಿ ಭಾಗವಹಿಸ್ತಾ ಇದ್ರು. 10ನೇ ತರಗತಿ ಮುಗಿದ ನಂತರ ಅವರು ಐಟಿಐಗೆ ಜಾಯಿನ್ ಆದ್ರು. ಇವರ ತಂದೆಗೆ ಮಗನನ್ನ SSLC ಆದ ನಂತರ PUC ಓದಿಸಿ ಡಿಗ್ರಿ ಮಾಡಿಸುವ ಆಸೆ ಇತ್ತು. ಹಾಗಾಗಿಯೇ ದುಗ್ಗನಹಳ್ಳಿಯಲ್ಲಿ ನಟರಾಜ್ಗೆ PUC ಅಡ್ಮಿಷನ್ ಮಾಡಿಸ್ತಾರೆ. ಆದರೆ ಅದೇ ವರ್ಷ ITIಗೂ ಸಹ ಅರ್ಜಿ ಹಾಕಿದ್ದ ಗಿಲ್ಲಿಗೆ ITI ಮಾಡುವ ಹಂಬಲ ಇತ್ತು. ಅದಕ್ಕೆ ಅವರು ಸೆಲೆಕ್ಟ್ ಆದಾಗ ಅವರು PUC ಅರ್ಧಕ್ಕೆ ನಿಲ್ಲಿಸಿ KM ದೊಡ್ಡಿಯ ಕಾಲೇಜಿನಲ್ಲಿ ITI ಸೇರ್ಕೊಳ್ತಾರೆ. ನಟರಾಜ ಅವರಿಗೆ ಮೊದಲಿನಿಂದಲೂ ಸಿನಿಮಾ ಹಾಗೂ ಅಭಿನಯದ ಹುಚ್ಚು. ಅವರು ಎಲ್ಲ ಹೊಸ ಚಿತ್ರಗಳನ್ನ ಸಹ ಚಿತ್ರಮಂದಿರಗಳಲ್ಲಿ ನೋಡ್ತಾ ಇದ್ರು. ತಾನು ಸಹ ನಟ ಆಗಬೇಕು ಅನ್ನುವ ಹಂಬಲ ಅವರಿಗಿತ್ತು. ITI ಸೇರಿದ ಮೇಲೆ ಗೆಳೆಯರ ಜೊತೆ ಕ್ಲಾಸ್ಗೆ ಚಕ್ಕರ್ ಹಾಕಿ ಆಗಾಗ ಸಿನಿಮಾ ವೀಕ್ಷಣೆ ಮಾಡಿದ್ದುಂಟು. ಇದರ ಜೊತೆ ಕತೆ, ಕವನ ಬರೆಯುವ ಗೀಳು ಸಹ ಅವರಿಗಿತ್ತು. ಸಮಯ ಸಿಕ್ಕಂತೆಲ್ಲ ಕವನ ಹಾಗೂ ಕತೆಯ ಸ್ಕ್ರಿಪ್ಟ್ ಬರಿತಾ ಇದ್ರು. ಅಭಿನಯದ ಹುಚ್ಚು ಅವರನ್ನ ಬೆಂಗಳೂರಿನತ್ತ ಸೆಳೆಯುತ್ತೆ. 2016ರಲ್ಲಿ ಗಿಲ್ಲಿ ಸಿನಿಮಾ ಚಾನ್ಸ್ಗೋಸ್ಕರ ಊರು ಬಿಟ್ಟು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರು ಕನ್ನಡ ಸಿನಿಲೋಕದ ತವರಿದ್ದ ಹಾಗೆ. ಗಿಲ್ಲಿಯ ಹಾಗೆ ಸಿನಿಮಾ ಅಭಿರುಚಿ ಇರುವ ಎಷ್ಟೋ ಜನ ಇಲ್ಲಿಗೆ ಬಂದು ಜೀವನ ರೂಪಿಸಿಕೊಂಡವರಿದ್ದಾರೆ. ಮಂಡ್ಯದ ಹಳ್ಳಿ ಹುಡುಗ ಗಿಲ್ಲಿಗೆ ಬೆಂಗಳೂರಿನ ಸಿಟಿಯಲ್ಲಿ ಯಾರೂ ಸಹ ಪರಿಚಯ ಇರಲಿಲ್ಲ. ಆದರೂ ಸಹ ಧೈರ್ಯ ಮಾಡಿ ಸಿಟಿಗೆ ಬಂದಿದ್ದ ಗಿಲ್ಲಿಗೆ ಇಲ್ಲಿ ಆಶ್ರಯಕ್ಕೂ ಸಹ ಸ್ಥಳವಿರಲಿಲ್ಲ. ಬೆಂಗಳೂರಿನ ಕೆಲವು ಛತ್ರಗಳಲ್ಲಿ ಊಟ ಮಾಡಿ ಕಾಲ ತಳ್ತಿದ್ದ ಗಿಲ್ಲಿ ತನ್ನ ಕೆಲ ಸ್ನೇಹಿತರಿಂದ ಕಂಠೀರವ ಸ್ಟುಡಿಯೋಗೆ ಮೊದಲ ಬಾರಿಗೆ ಬರ್ತಾನೆ. ಇಲ್ಲಿ ಸಿನಿಮಾ ಶೂಟಿಂಗ್ಗಳು ನಡೆಯುವ ಬಗ್ಗೆ ತಿಳಿದುಕೊಂಡ ಗಿಲ್ಲಿ ತನಗೂ ಸಹ ಏನಾದ್ರೂ ಕೆಲಸ ಸಿಗುತ್ತಾ ಅಂತ ತಡಕಾಡಿದಾಗ
ಅವರಿಗೆ ಕಡಿಮೆ ಸಂಬಳದ ಸೆಟ್ ಬಾಯ್ ಕೆಲಸ ಸಿಗುತ್ತೆ. ಅಂದ್ರೆ ಎಲ್ಲೇ ಏನೇ ಕಾರ್ಯಕ್ರಮ ಅಥವಾ ಧಾರಾವಾಹಿಯ ಶೂಟಿಂಗ್ ನಡೆದ್ರೆ ಅದರ ಸೆಟ್ ರೆಡಿ ಮಾಡುವ ಕೆಲಸ. ಗಿಲ್ಲಿಗೆ ಅನೇಕ ಮಹತ್ತರವಾದ ಕನಸುಗಳಿದ್ದವು. ಅವರಿಗೆ ಸ್ವಂತ ಕತೆ ಮಾಡಿ ನಿರ್ದೇಶಿಸಿ ನಿರ್ದೇಶಕರಾಗುವ ಹುಮ್ಮಸ್ಸಿತ್ತು. ಆದ್ರೆ ಆರಂಭದ ಆ ಕಷ್ಟದ ದಿನಗಳಲ್ಲಿ ಅವರ ಹತ್ರ ಟ್ಯಾಲೆಂಟ್ ಬಿಟ್ರೆ ಹಣ, ಹಿನ್ನೆಲೆ ಇದ್ಯಾವುದೂ ಸಹ ಇರಲಿಲ್ಲ. ಹಾಗೆಲ್ಲ ಮದುವೆ ನಡೆಯುವ ಛತ್ರಗಳಲ್ಲಿ ಊಟ ಮಾಡ್ತಾ ಅವರಿವರ ರೂಮುಗಳಲ್ಲಿ ಮಲಗಲು ಒಂದಿಷ್ಟು ಜಾಗ ಪಡೆದು ಅವರು ಕಾಲ ನೂಕಿದ್ದುಂಟು. ಈ ಸಮಯದಲ್ಲಿ ಏನ್ ಮಾಡೋದು, ಹೇಗೆ ಸೆಟಲ್ ಆಗೋದು ಅನ್ನುವ ಗೊತ್ತು ಗುರಿ ಅವರಿಗಿರಲಿಲ್ಲ. ಸ್ನೇಹಿತರ ರೂಮ್ಗಳಲ್ಲಿ ಕೇವಲ 1 ವಾರ 2 ವಾರ ಮಾತ್ರ ಇರಲು ಸಾಧ್ಯವಿತ್ತು. ಯಾವುದೇ ದುಡಿಮೆ ಇಲ್ಲದ ಗಿಲ್ಲಿಯನ್ನ ಹೆಚ್ಚು ಸಮಯ ಉಚಿತವಾಗಿ ರೂಮಲ್ಲಿ ಇರಿಸಿಕೊಳ್ಳಲು ಯಾರೂ ಸಹ ರೆಡಿ ಇರಲಿಲ್ಲ. ಅವರಿವರ ಕೈ ಕಾಲು ಹಿಡಿದು ರೂಮ್ಗಳಲ್ಲಿ ಕಾಲ ಕಳೆದು ನಿಷ್ಠುರವಾಗುವ ಬದಲು ಸ್ವಂತದ ಒಂದು ಸಣ್ಣ ರೂಮ್ ಮಾಡೋದೇ ವಾಸಿ ಅಂತ ಅವರಿಗನ್ಸ್ತು. ಈ ಮಧ್ಯೆ ಸೆಟ್ ಬಾಯ್ ಕೆಲಸ ಬಿಟ್ಟು ಕಂಠೀರವ ಸ್ಟುಡಿಯೋದಲ್ಲಿ ಅವರು ಕೆಲ ನಿರ್ದೇಶಕರ ಜೊತೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡುವ ಅವಕಾಶ ದೊರೆತರು. ಅದರಿಂದ ಅವರಿಗೆ ಯಾವುದೇ ನಿರ್ದಿಷ್ಟ ಆದಾಯ ಇರಲಿಲ್ಲ. ಆದರೂ ಸಹ ಸಿನಿಮಾದ ಒಳ ಹೊರಗುಗಳ ಬಗ್ಗೆ ಕಲಿಯಲು ಸಾಧ್ಯವಾಗಬಹುದೆಂಬ ಒಂದೇ ಉದ್ದೇಶದೊಂದಿಗೆ ಅವರು ಕೆಲ ಚಿತ್ರಗಳಿಗೆ ಸಹಾಯಕರಾಗಿ ಕೆಲಸ ಮಾಡ್ತಾರೆ. ಸಹಾಯಕ ನಿರ್ದೇಶಕ ಅಂದ್ರೆ ಈ ಕೆಲಸಕ್ಕೆ ನಿರ್ದಿಷ್ಟ ವ್ಯಾಖ್ಯೆ ಅನ್ನೋದೇ ಇಲ್ಲ. ಯಾವುದೇ ಹಿನ್ನೆಲೆ ಇಲ್ಲದೆ ಸಿನಿಮಾ ಕಡೆ ಬರುವ ಗಿಲ್ಲಿ ತರಹದವರಿಗೆ ಇಲ್ಲಿ ಮೊದಲು ಸಿಗುವ ಕೆಲಸವೇ ಈ ಸಹಾಯಕ ನಿರ್ದೇಶನದ ಕೆಲಸ.